ವಿಧದಲ್ಲಿ ಚಟ್ನಿಗಳನ್ನ ಮಾಡ್ಕೊಂಡಿರ್ತೀವಿ. ಆದರೆ ಇದು ಒಂಥರ ಸ್ಪೆಷಲ್ ಆಗಿರುವಂತಹ ಬೆಟಗೇರಿ ಚಟ್ನಿ ಅಂತಲೇ ಹೇಳ್ತಾರೆ. ಇದನ್ನು ಕಡಲೆ ಮತ್ತು ಮೊಸರಿಂದ ಮಾಡ್ಕೊಳ್ಳೋದ್ರಿಂದ ಎಲ್ಲದಕ್ಕೂ ಸಹ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆ ಅಷ್ಟು ರುಚಿಕರವಾಗೂ ಸಹ ಇರುತ್ತೆ. ಜಾರ್ಗೆ 3/4 ಕಪ್ ಆಗುವಷ್ಟು ಹುರ್ಗಡ್ಲೆ ಹಾಕ್ಕೊಂಡು ಈ ಥರ ಪೌಡ್ರ್ ಮಾಡಿ ಇಟ್ಕೋಬೇಕು. ಒಂದು ಬೌಲ್ಗೆ 3/4 ಕಪ್ ಆಗುವಷ್ಟು ಸಿಹಿ ಇರುವಂತಹ ಮೊಸರನ್ನ ಸೇರಿಸ್ಕೊಂಡು ಪುಡಿ ಮಾಡಿರುವಂತಹ ಹುರ್ಗಡ್ಲೆನ ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ತಾ ಗಂಟಿಲ್ದಿರೋ ರೀತಿ ಇದನ್ನು ಒಂದು ಟೆಕ್ಸ್ಚರಲ್ಲಿ ರೆಡಿ ಮಾಡ್ಕೋಬೇಕು. ಅಂದರೆ ತುಂಬ ತೆಳುವೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಈ ಹದದಲ್ಲಿ ಮಿಕ್ಸ್ ಮಾಡಿಟ್ಕೊಂಡು ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ತುಂಬ ಜಾಸ್ತಿ ಫ್ರೈ ಆಗಬಾರ್ದು, ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ ಇದಕ್ಕೆ. ನಂತರ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದರಲ್ಲಿರುವಂತಹ ಹಸಿ ವಾಸನೆ ಕಡಿಮೆ ಆಗೋವರೆಗೂ ಫ್ರೈ ಮಾಡಿ ಸ್ವಲ್ಪ ಉಪ್ಪು ಹಾಗೆ ಅರಿಶಿನ ಪುಡಿನ ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡಿ ಇಟ್ಟಿದ್ದಂತಹ ಮೊಸರು ಹುರ್ಗಡ್ಲೆ ಮಿಶ್ರಣ ಸ್ವಲ್ಪ ನೀರನ್ನು ಸೇರಿಸಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಕುದಿ ಎಲ್ಲ ಬರೆಸಬಾರ್ದು. ಮೊಸರು ಹಾಕಿರೋದ್ರಿಂದ ಕುದಿ ಬರೆಸಿದ್ರೆ ಮೊಸರು ಒಡೆಯೋ ಚಾನ್ಸ್ ಇರುತ್ತೆ. ಹಾಗಾಗಿ ಸ್ಟವ್ನ ಆಫ್ ಮಾಡಿಕೊಂಡು ಈ ಮಿಶ್ರಣನ ಸೇರಿಸಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಬೆಟಗೇರಿ ಸ್ಪೆಷಲ್ ಚಟ್ನಿ ರೆಡಿ ಆಗುತ್ತೆ.